ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಯವಿಟ್ಟು ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ. ಎಲ್ಲರೂ ಬೆಳಗ್ಗೆನೇ ಎದ್ಬಿಟ್ಟು ಫ್ಯಾಮಿಲಿ ಟ್ರಿಪ್ ಅಂತ ಹೊರಟ್ವಿ. ಎಲ್ಲಿಗೆ ಗೊತ್ತಾ? ಮಂತ್ರಾಲಯಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು. ಹಾಗಾಗಿ ಬೆಳಿಗ್ಗೆ 4 o'clock ಮನೆಯಿಂದ ಹೊರಟ್ವಿ. 4 ಗಂಟೆಗೆ ಬೆಳಿಗ್ಗೆ ಟೊಮೊಟೊ ಬಾತೆಲ್ಲ ರೆಡಿ ಮಾಡಿಕೊಂಡು 4 ಗಂಟೆಗೆ ಮನೆಯಿಂದ ಹೊರಟ್ವಿ. ಮನೆಯಿಂದ ಹೊರಟ್ಕೊಳ್ಳೆ ಫಸ್ಟು ಪ್ಲೇಸ್ ನಾವು ಬಂದಿದ್ದೆ ಹೊಸದುರ್ಗದಲ್ಲಿ ಆಲರಾಮೇಶ್ವರ ದೇವಸ್ಥಾನ ಅಂತ ಇದೆ. ತುಂಬ ಜನ ಗೊತ್ತಿರಬೇಕಂತ ಅಂದ್ಕೊತೀನಿ. ಸೊ ಫಸ್ಟ್ ಪ್ಲೇಸ್ಗೆ ನಾವು ಆಲರಾಮೇಶ್ವರ ಟೆಂಪಲ್ಗೆ ಬಂದ್ವಿ. ತುಂಬ ಚೆನ್ನಾಗಿದೆ. ನಿಮ್ಗೆ ಇಲ್ಲಿ ಬಂದರೆ ಒಂದ್ಸಲ ನೀವು ಈ ಸೈಡ್ ಹೊಸದುರ್ಗ ಸೈಡ್ ಬಂದರೆ ವಿಸಿಟ್ ಮಾಡಿ. ಹೊಸದುರ್ಗದಿಂದ ಜಸ್ಟ್ 8 ಕಿಲೋಮೀಟರ್ ಆಗುತ್ತೆ. ನೋಡ್ತಾ ಇದ್ದೀರಲ್ಲ, ಎಲ್ಲರೂ ಬೆಳಗ್ಗೆನೇ ಪೂಜೆ ಮುಗಿಸ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು, ಇದು ಗಂಗೆ ಬಾವಿ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಏನು ಅಂದ್ಕೊಂಡು ಪೂಜೆ ಮಾಡಿದ್ರು ನೆರವೇರುತ್ತೆ ಅನ್ನೋದು ನಂಬಿಕೆ. ಅಲ್ಲಿಂದ ನೆಕ್ಸ್ಟ್ ಅಶ್ವತ್ಥ ಕಟ್ಟೆ ಇತ್ತು, ಅಲ್ಲಿಂದ ಅಲ್ಲೆಲ್ಲ ರೌಂಡ್ ಹಾಕ್ಕೊಂಡು ಫ್ರೆಂಡು ನೆಕ್ಸ್ಟು ಮುಂದೆ ಆಲರಾಮೇಶ್ವರ ಅಂತ ಇರೋದು, ಅದರಿಂದ ಗಂಗೆ ಬಾವಿ ಅಂತ ಇದೆ. ಅಲ್ಲಿಂದ ನೆಕ್ಸ್ಟು ಚಿತ್ರದುರ್ಗ ಕಡೆ ಹೊರಟ್ವಿ. ನೋಡ್ತಾ ಇದ್ರಲ್ಲ, ಚಿತ್ರದುರ್ಗ ಬಂದ ಕೂಡಲೇ ಜಸ್ಟ್ ಆಮೇಲೆ ನಾವು ಫಸ್ಟು ಹೋಗಿದ್ದೆ ಚಿತ್ರದುರ್ಗ ಕೋಟೆಗೆ. ಗೊತ್ತಲ್ವ ಚಿತ್ರದುರ್ಗ ಕಲ್ಲಿನ ಕೋಟೆ, ಯಾರಿಗೆ ಗೊತ್ತಿಲ್ಲ ಹೇಳಿ. ಎಲ್ಲರೂ ಸ್ವಲ್ಪ ಒಂಥರ ಕೂಲ್ ವಾತಾವರಣ ಇತ್ತಲ್ವ, ಸೊ ಹಂಗಾಗಿ ಬೇಗ ಫಸ್ಟ್ ಬೆಟ್ಟ ಹತ್ಕೊಂಡ್ಬಿಟ್ಟು ಟಿಫನ್ ಮಾಡೋಣ ಅಂತ ಹೇಳ್ಬಿಟ್ಟು ಬೆಟ್ಟಕ್ಕೆ ಹೋದ್ವಿ. ಅಲ್ಲಿಂದ ನೆಕ್ಸ್ಟ್ ಇದು ಹಂಪಿ. ಚಿತ್ರದುರ್ಗ ಮುಗಿದ್ಕೊಳ್ಳೆ ಹಂಪಿಗೆ ಹೋದ್ವಿ. ಈ ಪ್ಲೇಸ್ ಗೊತ್ತಾಗ್ತಿದೆ, ನೆನಪಿದೆ ಅನ್ಕೊತೀನಿ. ತನನಂ ಫಿಲ್ಮ್ ಮೂವಿ ಶೂಟಿಂಗ್ ಆಗಿದೆಯಲ್ವ, ಅದೇ ಸ್ಪಾಟ್ ಇದು. ತುಂಬ ಚೆನ್ನಾಗಿದೆ. ಹಂಪಿ ನೀವು ನೋಡ್ತೀನಿ ಅಂತ ಹೇಳಿದ್ರೆ ಅಟ್ಲೀಸ್ಟು 2 ದಿನ ಆದರೂ ಬೇಕೇ ಬೇಕಾಗುತ್ತೆ ನೀವು ಪೂರ್ತಿಯಾಗಿ ಹಂಪಿ ನೋಡ್ತೀನಿ ಅಂತ ಹೇಳಿದ್ರೆ. ಬಟ್ ನಾವು ಇರೋ ಟೈಮಲ್ಲೇ ಬೇಗ ಫುಲ್ ಆಲ್ಮೋಸ್ಟ್ 99% ಫುಲ್ ಹಂಪಿನ ಕವರ್ ಮಾಡಿದ್ವಿ. ಎಲ್ಲ ಪ್ಲೇಸ್ಗಳನ್ನೂ ಕವರ್ ಮಾಡ್ಕೊಂಡು ನೆಕ್ಸ್ಟು ಈ ಸೈಡಿಂದ ಹೋದರೆ ನಿಮಗೆ ಎಲಿಫೆಂಟ್ ಸ್ಟೇಬಲ್ ಅಂತ ಸಿಗುತ್ತೆ. ಆನೆಗಳನ್ನ ಕಟ್ಟಾಕ್ಬಿಟ್ಟು ಅದನ್ನ ಪಳಗಿಸ್ತಾ ಇದ್ರಲ್ವ, ಆ ಸ್ಪಾಟ್ಗೆ ಹೊರಟ್ವಿ. ನೋಡ್ತಾ ಇದ್ರ, ಆದರೆ ತುಂಬ ಚೆನ್ನಾಗಿತ್ತು ಮಾತ್ರ. ಒಳ್ಳೆ ಫ್ಯಾಮಿಲಿ ಟ್ರಿಪ್ ಮಾತ್ರ. ಒನ್ ಡೇ ಪೂರ್ತಿ ನಾವು ಹಂಪಿ, ಚಿತ್ರದುರ್ಗ, ಹೊಸದುರ್ಗ ಆ ಸೈಡ್ ಎಲ್ಲ ನೋಡ್ಕೊಂಡ್ವಿ. ನೋಡ್ತಾ ಇದ್ದೀರಲ್ಲ, ಇದು ಎಲಿಫೆಂಟ್ ಸ್ಟೇಬಲ್ ಅಂತ ಹೇಳ್ಬಿಟ್ಟು. ಅದರ ಆಪೋಸಿಟೇ ನಿಮಗೆ ಮ್ಯೂಸಿಯಂ ಥರನೂ ಇದೆ. ಎಲ್ಲ ಪ್ರಾಚೀನ ವಸ್ತುಗಳ ಸಂಗ್ರಹಾಲಯ ಮಾಡಿರೋದು. ನೋಡ್ತಾ ಇದ್ದೀರಲ್ಲ, ಅಲ್ಲಿಗೂ ವಿಸಿಟ್ ಮಾಡಿದ್ವಿ. ಅಲ್ಲಿಂದ ನೆಕ್ಸ್ಟು ನಿಮಗೆ ಮಹಾನವಮಿ ದಿಬ್ಬ ಅಂತ ಹೇಳ್ಬಿಟ್ಟು, ಕಲ್ಯಾಣಿ ಮತ್ತು ಮಹಾನವಮಿ ದಿಬ್ಬ. ನೀವು ಬೆಳ್ಳಿ ಕಾಲುಂಗುರ ಮೂವಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಮಾಲಾಶ್ರೀ ಅವರು ಮೇಲ್ಗಡೆ ರಂಗೋಲಿ ಹಾಕ್ತಾ ಇರ್ತಾರಲ್ವ, ಅದೇ ಸ್ಪಾಟ್ ಇದು ಮಹಾನವಮಿ ದಿಬ್ಬ ಅಂತ ಹೇಳ್ಬಿಟ್ಟು. ಆವಾಗಿನ ರಾಜರ ಕಾಲದಲ್ಲಿ ಇದನ್ನು ಮಾಡ್ಕೊಂಡಿರೋದು. ನೋಡ್ತಿರಲ್ಲ, ಇದು ಮೇಲ್ಗಡೆಯಿಂದ ವ್ಯೂ. ಇದು ಎಲ್ಲ ಕಡೆ ಸುಮಾರು ಒಂದು 10-15 ಕಲ್ಯಾಣಿಗಳು ಬರುತ್ತೆ ನಿಮಗೆ ಇಲ್ಲಿ ನೋಡಿದ್ರೆ. ಓಕೆನಾ? ಇದು ಮಹಾರಾಣಿಯರ ಸ್ವಿಮ್ಮಿಂಗ್ ಪೂಲ್. ಆವಾಗಿನ ಕಾಲದಲ್ಲಿ ರಾಣಿಯವರು ಸ್ವಿಮ್ ಮಾಡ್ತಾ ಇದ್ರಲ್ವ, ಈಜುಕೊಳ, ಅದು ಇದು. ಇಲ್ಲೇ ಅಂತ ರಾಣಿಯರೆಲ್ಲ ಈಜುಕೊಳದ ಸ್ವಿಮ್ಮಿಂಗ್ ಮಾಡ್ತಾ ಇದ್ದಿದ್ದು. ಬಟ್ ತುಂಬ ಚೆನ್ನಾಗಿದೆ ಪ್ಲೇಸ್. ನೀವು ಒಂದ್ಸಲ ಹಂಪಿನ ಖಂಡಿತವಾಗ್ಲೂ ವಿಸಿಟ್ ಮಾಡಿ. ಅಲ್ಲಿಂದ ಮುಗಿಸ್ಕೊಂಡ್ವಿ. ನೆಕ್ಸ್ಟು ನಾವು ವಿಜಯ ವಿಠಲ ಟೆಂಪಲ್ ಹತ್ರ ಹೊರಟ್ವಿ. ಬಟ್ ಅಲ್ಲಿಗೆ ನಾವು ಹೋದಾಗ ಐ ಥಿಂಕ್ ಒಂದು 5 o'clock ಅಂತ ಅನಿಸುತ್ತೆ. ನೋಡ್ತಾ ಇದ್ರಲ್ಲ, ಕಲ್ಲಿನ ರಥ. ಇಲ್ಲಿ ಹಂಪಿಲಿ ಅದೇ ಫೇಮಸ್ ಅಲ್ವಾ, ಕಲ್ಲಿನ ರಥ. ಇಲ್ಲೇ ಅಲ್ವಾ ಬೆಳ್ಳಿ ಕಾಲುಂಗುರ
ಮೂವಿದು ಸಾಂಗ್ ಶೂಟಿಂಗ್ ಮಾಡಿರೋದು. ಬಟ್ ಇಲ್ಲಿ ಒಳಗಡೆ ಯಾವುದೇ ಥರ ವಿಗ್ರಹಗಳು ಯಾವುದೂ ಇಲ್ಲ, ಬಟ್ ಜಸ್ಟು ನೋಡ್ಬೋದಷ್ಟೆ. ಬಟ್ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಪ್ಲೇಸು. ಬಟ್ ಎಲ್ಲ ಆವಾಗಿನ ಕಾಲದಲ್ಲೆಲ್ಲ ಹಾಳಾಗೋಗಿದೆ, ಅದಕ್ಕೆ ಅಲ್ವಾ ಹೇಳೋದು ಹಾಳು ಹಂಪಿ ಅಂತ ಹೇಳ್ಬಿಟ್ಟು. ಬಟ್ ತುಂಬ ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಅದನ್ನು ಕೆತ್ತನೆಗಳು ಮಾಡಿದ್ದಾರೆ ಅಂತ ಹೇಳಿದ್ರೆ ತುಂಬ ಖುಷಿಯಾಗುತ್ತೆ. ನೀವು ಒಂದು ಸಲ ಹಂಪಿ ಸೈಡ್ ಹೊಡೆದ್ರೆ ಆಲ್ಮೋಸ್ಟ್ ಈ ಎಲ್ಲ ಪ್ಲೇಸ್ಗಳು ನೀವು ಹೋಗಿ ವಿಸಿಟ್ ಮಾಡಿ. ಅಲ್ಲಿಂದ ದೇವಸ್ಥಾನ ಮುಗಿಸ್ಕೊಂಡ್ವಿ ನಾವು. ನೆಕ್ಸ್ಟು ಹಂಪಿಗೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಇದು ಹಂಪಿಯಿಂದ ಸ್ವಲ್ಪ ಜಸ್ಟ್ ಒಂದು 5 ಕಿಲೋಮೀಟರ್, 10 ಕಿಲೋಮೀಟರ್, 6 ಕಿಲೋಮೀಟರ್ ಆ ಥರದ್ರಲ್ಲೇ ಡಿಸ್ಟೆನ್ಸಲ್ಲೇ ಇರೋದು. ನಾಳಿಂದ ನೆಕ್ಸ್ಟು ಹಂಪಿ ದೇವಸ್ಥಾನಕ್ಕೆ ಬಂದ್ವಿ. ಅಲ್ಲಿ ಕಾರ್ತಿಕ ಪೂಜೆ ಬೇರೆ ಟೈಮ್ ಅಲ್ವಾ ಇವಾಗ. ಸೊ ದೀಪಗಳೆಲ್ಲ ಹಚ್ಬಿಟ್ಟು ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಆಗ್ತಾಯಿತ್ತು. ಸೊ ಹಂಗಾಗಿ ನೆಕ್ಸ್ಟು ಅಲ್ಲಿಂದ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ನೆಕ್ಸ್ಟು ಹೊರಗಡೆ ಹೋಗ್ತಾ ಇದ್ದೀವಿ. ಮತ್ತು ನೆಕ್ಸ್ಟ್ ನಾವು ಪ್ಲ್ಯಾನ್ ಮಾಡಿದ್ದು, ಸೊ ಇಲ್ಲೇ ಎಲ್ಲ ಅಡುಗೆ ಎಲ್ಲ ಮಾಡ್ಕೊಂಬಿಟ್ಟು ಊಟ ಮಾಡ್ಕೊಂಬಿಟ್ಟು ನೈಟ್ ಜರ್ನಿ ಮಾಡಿಕೊಂಡು ಬೆಳಗಿನ ಜಾವಕ್ಕೆ ನಾವು ಮಂತ್ರಾಲಯ ರೀಚ್ ಆಗ್ಬೋದು ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ಹಂಗಾಗಿ ಹಂಪಿನಲ್ಲೇ ಊಟಕ್ಕೆಲ್ಲ ಪ್ರಿಪೇರ್ ಮಾಡ್ಕೊಂಡು ಅಲ್ಲಿಂದ ಊಟ ಎಲ್ಲ ಮುಗಿಸ್ಕೊಂಡು ಹಂಪಿಯಿಂದ ಡೈರೆಕ್ಟು ಬೆಳಗಿನ ಜಾವ ಹಂಪಿಯಿಂದ ಮಂತ್ರಾಲಯಕ್ಕೆ ಹೆಚ್ಚಿದ್ವಿ. ಇದು ಮಾರ್ನಿಂಗ್ ಟೈಮ್ ನಾವು ಎಕ್ಸಾಕ್ಟು 4:30 ಬ್ರಿಡ್ಜಲ್ಲಿ ಹೋಗ್ತಾ ಇರೋದು ನಾವು ಮಂತ್ರಾಲಯಕ್ಕೆ. ನೋಡ್ತಾರಲ್ಲ, ಮಂತ್ರಾಲಯಕ್ಕೆ ಎಂಟ್ರಿ ಆದ್ವಿ. ಬಟ್ ನಾವು ಹೋಗಿದ್ದು ವೀಕೆಂಡ್ ಅಲ್ವಾ, ಸಂಡೇ ಭಾನುವಾರ. ಸೊ ಹಾಗಾಗಿ ಸ್ವಲ್ಪ ರಶ್ ಇತ್ತು, ಬಟ್ ದರ್ಶನಕ್ಕೇನು ಹಿಂಸೆ ಅಂತ ಏನು ಅನಿಸಿಲ್ಲ. ಯಾವಾಗಲೂ ರಾಘವೇಂದ್ರ ಸ್ವಾಮಿ ನೋಡ್ಬೇಕಂದ್ರೆ ನೀವು ಆರಾಮಾಗಿ ಈಸಿಯಾಗಿ ನೋಡ್ಬಿಟ್ಟು ಬರ್ಬೋದು. ಬೇರೆ ಕಡೆ ಎಲ್ಲ ಕ್ಯೂ ಸಿಸ್ಟಮ್ ಎಲ್ಲ ಹೋಗಿ ವೆಯ್ಟ್ ಮಾಡಿ ಆ ಥರ ಏನಿಲ್ಲ. ನೋಡ್ತಾ ಇದ್ರಲ್ಲ, ಮಂತ್ರಾಲಯಕ್ಕೆ ರೀಚ್ ಆದ್ವಿ 5 o'clock ಅನ್ಕೊಂತ ರೀಚ್ ಆದಾಗ ಮಂತ್ರಾಲಯಕ್ಕೆ. ಅಲ್ಲಿಂದ ನೆಕ್ಸ್ಟು ಎಲ್ಲರೂ ನದಿ ಕಡೆ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಬಿಟ್ಟು ಬರೋಣ ಅಂತ. ಬಟ್ ಯಪ್ಪ ಸ್ವಲ್ಪ ಗಲೀಜೇನೆ, ನೀವು ನದಿ ಸೈಡ್ ಮಾಡ್ತೀರಂದರೆ ಸ್ವಲ್ಪ ಗಲೀಜೇ ಇರುತ್ತೆ. ಆದರೂ ಏನೂ ಮಾಡೋಂಗಿಲ್ಲ. ಬಟ್ ನದಿ ಸ್ನಾನ ಮಾಡಬೇಕಂತ ಹೊರಟ್ವಿ. ನಿಮಗೆ ನದಿ ಸ್ನಾನ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ 50 rupees ಕೊಟ್ಟರೆ ಬಿಸಿ ನೀರು ಸಿಗುತ್ತೆ. ಆರಾಮಾಗಿ ನೀವು ಅಲ್ಲೇ ಸ್ನಾನ ಮಾಡ್ಬೋದು. ನೋಡ್ತಾಯಿದ್ರೆ ಎಲ್ಲ ವೈಟ್ ಡ್ರೆಸ್ ಹಾಕ್ಕೊಂಡು ದರ್ಶನಕ್ಕೆ ಹೊರಟ್ವಿ. ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನೀವು ಒಂದು ಸಲ ಮಂತ್ರಾಲಯಕ್ಕೆ ಹೋಗಿ. ನಾವು ಬಟ್ ಎಲ್ಲರೂ ಟಿ ಗಾಡಿ ಮಾಡ್ಕೊಂಡು ಹೋಗಿದ್ದು, ನಮ್ಮ ಸ್ವಂತ ಓನ್ ವೆಹಿಕಲಲ್ಲಿ ಹೋಗಿದ್ವಿ. ಹಂಗಾಗಿ ನಮಗೆ ರಿಸ್ಕ್ ಅಂತ ಏನು ಅನಿಸಿಲ್ಲ, ದೇವಸ್ಥಾನಕ್ಕಲ್ವಾ. ಸೊ ಹಂಗಾಗಿ ವೈಟೇ ಹೋಗೋಣ ಅಂತ ಹೇಳ್ಬಿಟ್ಟು ಕಾನ್ಸೆಪ್ಟ್ ಮಾಡ್ಕೊಂಡು ಎಲ್ಲ ವೈಟ್ ಬಟ್ಟೆಗಳು ಮತ್ತು ಪಂಜೆ ಮತ್ತು ಸ್ಯಾರಿ ಹಾಕ್ಕೊಂಬಿಟ್ಟು ಮಂತ್ರಾಲಯದ ಕಡೆ ಹೊರ್ತಾ ಇದ್ದೀವಿ. ಭಾನುವಾರ ಅಲ್ವಾ, ಸೊ ಹಂಗಾಗಿ ಸ್ವಲ್ಪ ಕ್ರೌಡ್ ಇತ್ತು. ಬಟ್ ದರ್ಶನಕ್ಕೆ ಹಿಂಸೆ ಏನಂತ ಅನಿಸಿಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿ ದರ್ಶನ ಆಯಿತು. ನೋಡ್ತಾ ಇದ್ದೀರಲ್ಲ, ಇದು ಮಂಚಾಲಮ್ಮ ಟೆಂಪಲು. ನೀವು ರಾಯರ ದರ್ಶನ ಮಾಡೋಕ್ಕಿಂತ ಮುಂಚೆ ಮಂಚಾಲಮ್ಮ ದೇವ್ರನ್ನ ನೀವು ದರ್ಶನ ಮಾಡಿ ರಾಯರ ಹತ್ರ ಹೋಗ್ಬೇಕಂತ ಅಲ್ಲಿರೋ ಪದ್ಧತಿ ಅಂತೆ. ಸೊ ನಾವು ಫಸ್ಟ್ ಟೈಮ್ ಹೋಗಿದ್ದು ಮಂತ್ರಾಲಯಕ್ಕೆ. ಹಾಗಾಗಿ ಮಂಚಾಲಮ್ಮನ ದರ್ಶನ ಮಾಡ್ಕೊಂಡು ಅಲ್ಲಿಂದ ನೆಕ್ಸ್ಟು ರಾಘವೇಂದ್ರ ಸ್ವಾಮಿ ದರ್ಶನ ಮಾಡ್ಕೊಳಕ್ಕೆ ಒಳಗಡೆ ಹೊರಟ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮಂತ್ರಾಲಯ. ನೋಡ್ತಾ ಇದ್ರಲ್ಲ, ಸ್ವಲ್ಪ ಕ್ರೌಡ್ ಇತ್ತು ಅಷ್ಟೆ, ಜಾಸ್ತಿ ಏನಿದ್ದಿಲ್ಲ. ಬಟ್ ಬೇಗ ಲೈನು ಕೂಡ ಮೂವ್ ಆಗ್ತಾಯಿತ್ತು. ನೋಡ್ತಾ ಇದ್ರಲ್ಲ, ನಮಗೂ ಏನಂತ ರಿಸ್ಕ್ ಏನಂತ ಅನಿಸಿಲ್ಲ. ಜಸ್ಟ್ ಒಂದು 5 to 10 minutesಲ್ಲೆಲ್ಲ ದರ್ಶನ ಆಗೋಯ್ತು. ನೋಡ್ತಾ ಇಲ್ಲ, ಇದೇ ರಾಯರು ಬೃಂದಾವನ. ದರ್ಶನ ಮುಗಿಸ್ಕೊಂಡು ನೆಕ್ಸ್ಟು ಅಲ್ಲಿಂದ ಬೇಗ ಫಟಾಫಟ್ ಅಂತ ಟಿಫನ್ ಮಾಡ್ಕೊಂಡು ಅಲ್ಲಿಂದ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಹೊರಟ್ವಿ.
ನೋಡ್ತಾ ಇದ್ದೀರಲ್ಲ, ಇದು ಅಭಯ ಆಂಜನೇಯ ಸ್ವಾಮಿ ಅಂತ ಹೇಳ್ಬಿಟ್ಟು ಆಂಧ್ರ ಪ್ರದೇಶದಲ್ಲೇ ಇರೋದು. ನೆಕ್ಸ್ಟ್ ಅಲ್ಲಿಂದ ನೋಡ್ತಾರಲ್ಲ, ಇದು ನೀವು ನೋಡೋಂಥ ಪ್ಲೇಸ್ ಏನೇ ಬ್ರಿಡ್ಜ್ ನೋಡ್ತಾ ಇಲ್ಲ, ತುಂಬ ಅಂದರೆ ತುಂಬ ಚೆನ್ನಾಗಿದೆ ಬ್ರಿಡ್ಜು. ನೀವು ಈ ರೂಟೆಲ್ಲ ಓಡಾಡಿದ್ರೆ ಬಿಚ್ಚಾಲಯ, ಬೃಂದಾವನ, ನಿಮಗೆ ಪಂಚಮುಖಿ ದೇವಸ್ಥಾನ ಹೋಗ್ಬೇಕು ಅಂತ ಹೇಳಿದ್ರೆ ಆ ರೋಡಲ್ಲೇ ನಿಮಗೆ ಈ ಬ್ರಿಡ್ಜ್ ಸಿಗುತ್ತೆ. ಬಟ್ ನೀರಿತ್ತು, ಬಟ್ ಜಾಸ್ತಿ ಏನು ನೀರಿದ್ದಿಲ್ಲ. ತುಂಬ ದೊಡ್ಡ ಬ್ರಿಡ್ಜ್ ಇದು, ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿದೆ. ಅದೇ ಹೇಳಿದ್ನಲ್ಲ, ನಿಮ್ಮ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಹೋಗ್ಬೇಕಂತಂದರೆ ಆ ರೂಟಲ್ಲೇ ನಿಮಗೆ ಸಿಗುತ್ತೆ. ನೆಕ್ಸ್ಟ್ ಅಲ್ಲಿಂದ ಬಂದುಬಿಟ್ಟು ನೆಕ್ಸ್ಟು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ. ಇದು ಉದ್ಭವ ಆಗಿರೋದು, ಬಟ್ ಯಾವುದೇ ಕಡೆ ಒಳಗಡೆ ಫೋಟೋ ವಿಡಿಯೋ ಅಲೋಡ್ ಇಲ್ಲ. ಅಲ್ಲಿಂದ ನೆಕ್ಸ್ಟು ಬೃಂದಾವನಕ್ಕೆ ಬಂದ್ವಿ. ಬೃಂದಾವನಕ್ಕೆ ಮಂಚಾಲಮ್ಮನ ದೇವಸ್ಥಾನ ಅಂತ ಹೇಳ್ಬಿಟ್ಟು ಮೇನ್ ಇದೆ ಅಲ್ವಾ, ಮಂತ್ರಾಲಯಕ್ಕೆ ಹೋದರೆ ಬೃಂದಾವನಕ್ಕೆ ಹೋಗ್ಬೇಕು. ಸೊ ಹಂಗಾಗಿ ಇಲ್ಲಿ ಬಂದುಬಿಟ್ಟು ಇದು ಏಕಶಿಲಾ ಬೃಂದಾವನ ಅಂತ ಹೇಳಿ ಅಲ್ಲಿಂದ ಮುಗಿಸ್ಕೊಂಡ್ವಿ. ಬೃಂದಾವನ ಎಲ್ಲ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ನೆಕ್ಸ್ಟು ಅಂಜನಾದ್ರಿ ಬೆಟ್ಟ. ನಾವು ಹೋಗ್ಬೇಕಾದ್ರೆ ಈ ಕಡೆಯಿಂದ ನೋಡ್ಕೊಂಡು ಹೋಗೋಣ ವಾಪಸ್ ಅಂತ ಹೇಳಿ ಅಂಜನಾದ್ರಿ ಬೆಟ್ಟ ಒಂದು ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ವಿ. ನಾವು ಇಲ್ಲಿಗೆ ಬಂದಾಗ ಮೇ ಬಿ 5:30 ಅನಿಸುತ್ತೆ, ಬಟ್ 5:30ಗೆ ಬಂದವ್ರು ನಾವು ಜಸ್ಟ್ 15 ಮಿನಿಟ್ಸಲ್ಲಿ 571 ಸ್ಟೆಪ್ಸ್ನ ಹತ್ತಿದ್ದು, 575 ಮೆಟ್ಲುಗಳನ್ನ ಹತ್ತಿದ್ದು. ಇಲ್ಲೂ ಕೂಡ ಅಷ್ಟೇ ಆಂಜನೇಯ ಸ್ವಾಮಿ ಹುಟ್ಟಿದ ಸ್ಥಳ ಅಂತ ಹೇಳ್ತಾರಲ್ವ, ಇದೇ ಅದು ಅಂಜನಾದ್ರಿ ಬೆಟ್ಟ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೋಡ್ತಾರ ಇಲ್ಲೇ ನಮ್ಮ ಗಾಡಿ ಪಾರ್ಕಿಂಗ್ ಮಾಡೋದು, ಅಲ್ಲಿಂದ ನಾವು ಇಲ್ಲಿ ಮೇಲ್ಗಡೆ ಹತ್ಕೊಂಡ್ಬಿಟ್ಟು ಬಂದಿದ್ದು. ಬಟ್ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಮಾತ್ರ. ನೋಡ್ತಾ ಇದ್ರಲ್ಲ ಮೇಲ್ಗಡೆಯಿಂದ ಯಾವ ಥರ ವ್ಯೂ ಕಾಣಿಸ್ತಿದೆ ಅಂತೇಳಿ. ಯಾವ ಕಡೆ ನೋಡೋದು ಕಲ್ಲು ಮತ್ತು ಬಂಡೆಗಳೇ, ಈ ಕಡೆ ಜಾಸ್ತಿ ಅದೇ ಅಲ್ವಾ. ಜೈ ಶ್ರೀರಾಮ್. ಅಲ್ಲಿಂದ ನೆಕ್ಸ್ಟು ಲಾಸ್ಟ್ ಟೈಮ್ ಆಗಿಬಿಡುತ್ತೆ ಅಂತೇಳಿ ಹೊಸಪೇಟೆ ಡ್ಯಾಮ್, ಇದು ಕಾರಂಜಿ ಎಲ್ಲ ಇತ್ತು, ಕಾರಂಜಿ ಎಕ್ಸಿಬಿಷನ್ನು ಮತ್ತು ಗೇಮ್ಸ್ ಎಲ್ಲ ಇತ್ತು, ಅದೆಲ್ಲ ಮುಗಿಸ್ಕೊಂಡು ಲಾಸ್ಟ್ಗೆ ಕಾರಂಜಿ ಹತ್ರ ಬಂದ್ವಿ. ಕಾರಂಜಿ ಹತ್ರ ಸುಮಾರು ಒಂದು 3 to 4 ಸಾಂಗ್ ನೋಡಿದ್ವಿ. ನೋಡ್ಕೊಂಬಿಟ್ಟು ಊಟ ಮಾಡಿ ಇನ್ನೇನು ಹೊಸಪೇಟೆಯಿಂದ ನಮ್ಮೂರ ಕಡೆ ಹೊರಟ್ವಿ. ತುಂಬ ಸೇಮ್ KRS ಥರನೇ ಇರ್ತದೆ, ಸಾಕು ದೊಡ್ಡ ಪಾರ್ಕ್ ಇದು, ವಾಟರ್ ಪಾರ್ಕು, ಮತ್ತು ನಿಮಗೆ ಆಟ ಆಡೋದಕ್ಕೂ ಕೂಡ ಗೇಮ್ಸ್ಗಳೆಲ್ಲ ಇದೆ. ಸೊ ನೀವು ಹೊಸಪೇಟೆಗೆ ಹೋದರೆ ಖಂಡಿತ ಈ ತುಂಗಭದ್ರಾ ಡ್ಯಾಮ್ನ ಖಂಡಿತ ನೀವು ಒಂದ್ಸಲ ವಿಸಿಟ್ ಮಾಡಿ. ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿದೆ. ಸಂಜೆ ಟೈಮ್ ಹೋದರೆ ನಿಮಗೆ ಕಾರಂಜಿ ಕೂಡ ನೋಡ್ಬೋದು. ಸೇಮ್ ನಿಮ್ಗೆ KRS ಥರನೇ ಫೀಲ್ ಆಗುತ್ತೆ. ಹೊಸಪೇಟೆ ಕಡೆ ಹೋದರೆ ಖಂಡಿತ ಒಂದ್ಸಲ ಇದನ್ನು ವಿಸಿಟ್ ಮಾಡಿ. ನಾವು ಸುಮಾರು ಟೈಮ್ ಅಲ್ಲೇ ಕೂತ್ಕೊಂಡು ನೋಡ್ಕೊಂಬಿಟ್ಟು ಬಂದಿದ್ದು. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.